Everyone, myself I am Dr. Prasann Kumar, and in this video I'm going to discuss about a very important topic called as vitamins. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡ್ರೆ ನೀವು ಎಸ್ಪೆಷಲಿ ಇನ್ ಕರ್ನಾಟಕ ಟಿ ಇ ಟಿ ದಿಸ್ ಈಸ್ ಒನ್ ಆಫ್ ದ ವೆರಿ ಫೇವ್ರೆಟ್ ಸಬ್ಜೆಕ್ಟ್, ವೆರಿ ಫೇವ್ರೆಟ್ ಟಾಪಿಕ್. ಇದ್ರ ಮೇಲೆ ಒಂದಲ್ಲ ಒಂದು ಕ್ವಶನ್ಸ್ ಎವ್ರಿ ಇಯರ್ ಬಂದಿರ್ತೈತಿ. ಹಾಗಾಗಿ ಈ ವಿಟಮಿನ್ಸ್ ಬಗ್ಗೆ ಒಂದು ಶಾರ್ಟ್ ವಿಡಿಯೋ ಇರ್ತೈತಿ, ಬಟ್ ವೆರಿ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಫಸ್ಟ್ಲಿ ವಿಟಮಿನ್ಸ್ ಅಂದರೆ ಏನು ನೋಡ್ರಿ, ದೀಸ್ ಆರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ಆರ್ಗ್ಯಾನಿಕ್ ಅಂದರೆ ಏನಪ್ಪ ಹಾಗಾದರೆ, ಆರ್ಗ್ಯಾನಿಕ್ ಇನ್ ದ ಸೆನ್ಸ್ ದೇ ವಿಲ್ ಹ್ಯಾವ್ ಕಾರ್ಬನ್ ಇನ್ ದೆಮ್. ಆ ಥರ ಒಂದು ಕಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂತ ಕರಿತೀವಿ. ಆ್ಯಂಡ್ ದೇ ಆರ್ ಎಸೆನ್ಷಿಯಲ್ ಫಾರ್ ನಾರ್ಮಲ್ ಗ್ರೋತ್ ಆ್ಯಂಡ್ ಓವರ್ ಆಲ್ ಹೆಲ್ತ್. ನಮ್ಮ ಒಂದು ಬೆಳವಣಿಗೆಗೆ ಬಹಳಷ್ಟು ಇಂಪಾರ್ಟೆಂಟ್ ಈ ಒಂದು ವಿಟಮಿನ್ಸ್. ಆ್ಯಂಡ್ ದೀಸ್ ಆರ್ ಕಾಲ್ಡ್ ಆ್ಯಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ದೇ ಆರ್ ನಾಟ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂದರೆ ಸ್ವಲ್ಪ ಪ್ರಮಾಣದಾಗ ನಮ್ಗೆ ದೇಹಕ್ಕೆ ಬೇಕು, ಆದ ಕಾರಣ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇವುಗಳನ್ನು ನಮ್ಮ ಬಾಡಿ ಸಿಂಥಸೈಸ್ ಮಾಡೋಂಗಿಲ್ಲ, ಅದಕ್ಕೆ ವಿ ನೀಡ್ ಟು ಟೇಕ್ ದೆಮ್ ಥ್ರೂ ಅವರ್ ಡಯಟ್. ನಾವೇನು ಊಟ ಮಾಡ್ತೀವಿ ಅದರಿಂದ ನಮ್ಗೆ ವಿಟಮಿನ್ ಸಿಗಬೇಕು. ನಿಮ್ಮ ಎಕ್ಸಾಮ್ಗೆ ಏನು ಕೇಳ್ತಾರಪ್ಪ ಅಂತಂದ್ರೆ ಮೇಜರ್ಲಿ ನೋಡಿರಿ, ವಾಟ್ ಈಸ್ ದ ಕ್ಲಾಸಿಫಿಕೇಷನ್ ಆಫ್ ವಿಟಮಿನ್ಸ್ ಅಂತ ಹೇಳಿ. ವಿಟಮಿನ್ಸ್ ಹ್ಯಾವ್ ಬಿನ್ ಕ್ಲಾಸಿಫೈ ಇಂಟು 2 ಡಿಫ್ರೆಂಟ್ ಟೈಪ್ಸ್, ಫ್ಯಾಟ್ ಸೊಲ್ಯುಬಲ್ ವಿಟಮಿನ್ಸ್ ಆ್ಯಂಡ್ ವಾಟರ್ ಸೊಲ್ಯುಬಲ್ ವಿಟಮಿನ್ಸ್ ಅಂತ ಹೇಳಿ. ಫ್ಯಾಟ್ ಸೊಲ್ಯುಬಲ್ ಅಂತ ಬಂದ್ರೆ ADEK ಅಂಥೇಳಿ, ವಾಟರ್ ಸೊಲ್ಯುಬಲ್ ಅಂತ ಬಂದರೆ B ಆ್ಯಂಡ್ C ಅಂಥೇಳಿ. ಟೋಟಲಿ ABCDE, ನೆಕ್ಸ್ಟ್ ಕೆ ಅದ, FGHIJ ಇಲ್ಲ, ABCD ಆ್ಯಂಡ್ EK. ಇದರೊಳಗೆ ADEKನ ಫ್ಯಾಟ್ ಸೊಲ್ಯುಬಲ್ ಅಂತ ಕರಿತೀವಿ ಆ್ಯಂಡ್ B ಆ್ಯಂಡ್ Cನ ವಾಟರ್ ಸೊಲ್ಯುಬಲ್ ಅಂತ ಕರಿತೀವಿ. ಇದನ್ನು ಹೆಂಗೆ ನೆನ್ಪಿಡೋದಪ್ಪ ನೋಡಿರಿ, ಲಾಸ್ಟ್ ವಿಡಿಯೋದಾಗ ಒಂದು ಸಲ ಹೇಳಿದ್ದೆ ನಾನು. ಏನಂತ ತಿಳ್ಕೊಡ್ರಿ, ಅಡಿಕೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತದ, ಅಡಿಕೆಗಳಿಂದ ಎಣ್ಣೆ ತೆಗಿತಾರೆ ಅಂತ ಅಂದ್ಕೊಡ್ರಿ. ಎಣ್ಣೆ ಆಯಿಲನ್ನು ತೆಗಿತಾರೆ. ಆಯಿಲ್ ಇನ್ ದ ಸೆನ್ಸ್ ಫ್ಯಾಟ. ಹಾಗಾಗಿ ನೋಡಿರಿ, ADEK ಇವೆಲ್ಲ ಏನು ಫ್ಯಾಟ್ ಸೊಲ್ಯುಬಲ್ ಅಂದರೆ ಆಯಿಲ್. ಓಕೆ, ನೆಕ್ಸ್ಟ್ ಉಳಿದಿದ್ದು ಯಾವುದಪ್ಪ, B ಆ್ಯಂಡ್ C, ದೇ ಆರ್ ವಾಟರ್ ಸೊಲ್ಯುಬಲ್. ಇದ್ರ ಜೊತೆ ಈ ADEK ಆ್ಯಂಡ್ BCಗೆ ಸೈಂಟಿಫಿಕ್ ನೇಮ್ ಏನು, ಇವುಗಳ ಕೊರತೆ ಬಂದರೆ ಯಾವ ಡಿಫಿಷಿಯನ್ಸಿ ಡಿಸೀಸ್ ಬರ್ತೈತೆ ನಮ್ಗೆ, ಅದನ್ನು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಅದನ್ನು ಕೂಡ ಸಾಕಷ್ಟು ಬಾರಿ ಏನಂತ ಕ್ವಶನ್ಸ್ ಕೇಳ್ಯಾರ. ಅದರ ಒಂದು ಲಿಸ್ಟನ್ನು ನೋಡಿರಿ. ವಿಟಮಿನ್ ಎಗೆ ದ ಸೈಂಟಿಫಿಕ್ ನೇಮ್ ಈಸ್ ರೆಟಿನಾಲ್. ರೆಟಿನಾಲ್ ಅನ್ನೋದ್ರ ಬಗ್ಗೆ ಒಂದು ಶಬ್ದ ಬಂದರೆ ನಮ್ಗೆ ಏನು ನೆನಪು ಬರ್ಬೋದು ನೋಡಿರಿ, ಕಣ್ಣಾಗ ರೆಟಿನಾ ಅನ್ನೋ ಒಂದು ಲೇಯರ್ ಐತಿ, ಹಾಗಾಗಿ ಸಮಥಿಂಗ್ ರಿಲೇಟೆಡ್ ಟು ಅವರ್ ಐ. ಹಾಗಾಗಿ ವಿಟಮಿನ್ ಏನಂತ ಕರೆದಾರೆ, ರೆಟಿನಾಲ್ ಅನ್ನೋ ಒಂದು ಹೆಸರಿಂದ ಕರೀತಾರೆ. ಇದರ ಕೊರತೆ ಆದರೆ, ಡಿಫಿಷಿಯನ್ಸಿ ಆದರೆ ಯಾವ ಡಿಸೀಸ್ ಬರ್ತೈತಪ್ಪ ಅಂತಂದ್ರೆ ನೈಟ್ ಬ್ಲೈಂಡ್ನೆಸ್ ಅಥವಾ ಇರುಳು ಏನಂತಂದ್ರೆ ರಾತ್ರಿ ಹೊತ್ತು ಕಣ್ಣು ಕಾಣೋದಿಲ್ಲ, ಅದಕ್ಕೆ ಏನು ಕರೀತಾರೆ, ರಾತ್ರಿ ಗುರುಡುತನ ಅಂತ ಕರೀತಾರೆ, ನೈಟ್ ಬ್ಲೈಂಡ್ನೆಸ್, ಇರುಳುಗಣ್ಣು ಅಂತ ಕೂಡ ಕರೀತಾರೆ ಬೇಕಾರೆ. ನೆಕ್ಸ್ಟ್ ವಿಟಮಿನ್ B ಕಾಂಪ್ಲೆಕ್ಸ್. ವಿಟಮಿನ್ B ಕಾಂಪ್ಲೆಕ್ಸ್ ಒಳಗೆ ಬಹಳಷ್ಟು ವಿಟಮಿನ್ಸ್ಗಳು ಬರ್ತಾವೆ. ವಿಟಮಿನ್ B1, B2, B3, B6, B7, B9, B12 ಅಂಥೇಳಿ. ಮೇಜರ್ಲಿ ನಾವು ಏನೇನು ನೆನ್ಪಿಡ್ಬೇಕಂದ್ರೆ B1 ನೆನ್ಪಿಡ್ಬೇಕು, B2 ನೆನ್ಪಿಡ್ಬೇಕು, B3 ನೆನ್ಪಿಡ್ಬೇಕು, B6, B9 ಆ್ಯಂಡ್ B12 ಇವನ್ನಷ್ಟು ನೆನ್ಪಿಟ್ರೆ ಸಾಕು. ನೋಡಿರಿ, ಫಸ್ಟ್ಲಿ ವಿಟಮಿನ್ B1ಗೆ ದ ನೇಮ್, ಸೈಂಟಿಫಿಕ್ ನೇಮ್ ಈಸ್ ಥೈಮಿನ್. ಈ ಒಂದು ವಿಟಮಿನ್ B1 ಕೊರತೆ ಆದರೆ ನಮ್ಮ ದೇಹಕ್ಕೆ ಅವಾಗ ಒಂದು ಡಿಸೀಸ್ ಬರುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಬೆರಿ ಅಂತ ಕರಿತೀವಿ. ವಿಟಮಿನ್ B2ದ ಹೆಸರು ಏನಪ್ಪ ಅಂತ ರೈಬೋಫ್ಲವಿನ್ ಆ್ಯಂಡ್ ವಿಟಮಿನ್ B3ದು ನಿಯಾಸಿನ್. ಈ ಒಂದು ವಿಟಮಿನ್ B3ಯ ಕೊರತೆ ಆದರೆ ನಮಗೊಂದು ಡಿಸೀಸ್ ಬರ್ತೈತಿ, ಪೆಲೆಗ್ರಾ ಡಿಸೀಸ್ ಅಂತ ಹೇಳಿ. ನೆಕ್ಸ್ಟ್ ವಿಟಮಿನ್ B6ಗೆ ಏನಂತ ಕರೀತಾರೆ ಅಂದರೆ ಪಿರಿಡಾಕ್ಸಿನ್. ನೆಕ್ಸ್ಟ್ ವಿಟಮಿನ್ B9ಗೆ ಫೋಲಿಕ್ ಆ್ಯಸಿಡ್. ವಿಟಮಿನ್ B6 ಕೊರತೆ ಆದರೆ ನೋಡಿರಿ ಚರ್ಮ ರೋಗ ಕೂಡ ಬರ್ತದೆ ಅಂತ ಹೇಳ್ತಾರೆ, ಚರ್ಮ ರೋಗ. ನೆಕ್ಸ್ಟ್ ವಿಟಮಿನ್ B9 ನೋಡಿರಿ, ನೆಕ್ಸ್ಟ್ ಫೋಲಿಕ್ ಆ್ಯಸಿಡ್ ಅಂತ ಕರೀತಾರೆ ಇದನ್ನು. ಈ ಒಂದು ವಿಟಮಿನ್ B9 ಕೊರತೆ ಆದರೆ ಏನಾಕೈತಿ ನೋಡಿರಿ, ಅನೇಮಿಯಾ ಅನ್ನೋದಾಕೈತಿ. ಅನೇಮಿಯಾ ಅಂತಂದ್ರೆ ರಕ್ತದಾಗ ಹಿಮೋಗ್ಲೋಬಿನ್ ಕಡಿಮೆ ಆಗೋದು. ಹಿಮೋಗ್ಲೋಬಿನ್ ಕಮ್ಮಿ ಆದರೆ ಏನಾಕೈತಿ, ರಕ್ತಹೀನತೆ ಬರುತ್ತೆ, ಅದನ್ನು ಏನಂತ ಕರೀತಾರೆ ಇಂಗ್ಲೀಷ್ದಾಗ, ಅನೇಮಿಯಾ ಅಂತ ಕರೀತಾರೆ. ನೆಕ್ಸ್ಟ್ ವಿಟಮಿನ್ B12ಗೆ ಏನಂತ ಕರೀತಾರೆ, ಕೊಬಾಲಮೈನ್ ಅಂತ ಕರೀತಾರೆ. ಇದರಿಂದ ಕೂಡ ಏನಂದ್ರೆ ಇದರ ಒಂದು ಕೊರತೆ ಆದರೆ ನಮ್ಮ ಬಾಡಿಗೆ ಅಲ್ಲಿ ಕೂಡ ಏನಾಕೈತಿ, ಅನೇಮಿಯಾ ಅನ್ನೋದು ಆಗ್ತೈತಿ. ಇದನ್ನು ಏನಂತ ಕರೀತಾರೆ, ರಕ್ತಹೀನತೆ ಅಂತ ಕರಿತೀವಿ ನಾವು ಕನ್ನಡದಾಗ, ರಕ್ತಹೀನತೆ. ನೆಕ್ಸ್ಟ್ ಏನದ, ಇದು ವಿಟಮಿನ್ B ಕಾಂಪ್ಲೆಕ್ಸ್ ಕತೆ ಆದರೆ ನೆಕ್ಸ್ಟ್ ವಿಟಮಿನ್ C ಅಂತದ. ವಿಟಮಿನ್ Cಗೆ ನಾವೇನಂತ ಕರಿತೀವಿ, ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರಿತೀವಿ. ವಿಟಮಿನ್ C ಇಸ್ ಕಾಲ್ಡ್ ಆಸ್ ಆಸ್ಕಾರ್ಬಿಕ್ ಆ್ಯಸಿಡ್. ಇದರ ಒಂದು ಕೊರತೆ ನಮ್ಮ ದೇಹಕ್ಕಾದ್ರೆ ವಿ ಗೆಟ್ ಎ ಡಿಸೀಸ್ ಕಾಲ್ಡ್ ಆಸ್ ಸ್ಕರ್ವಿಯಿಂದ ಏನಾಕೈತೆ ಅಂದ್ರೆ ಬ್ಲೀಡಿಂಗ್ ಗಮ್ಸ್ ಆಗ್ತಾವೆ. ಇದನ್ನು ನಾವು ಸೇಲರ್ಸ್ ಡಿಸೀಸ್ ಅಂತ ಕೂಡ ಕರಿತೀವಿ.
ಸೇಲರ್ಸ್ ಡಿಸೀಸ್. ಅಂದ್ರೆ ಸಮುದ್ರದ ನಾವಿಕರು ಅಲ್ಲಿ ಅವರಿಗೆ ಬರುವಂಥ ಒಂದು ರೋಗ ಜಾಸ್ತಿ ಇದು. ನಾವಿಕರಿಗೆ ಸಿ ಟ್ರಾವೆಲರ್ಸ್ಗೆ ಬರುವಂಥ ರೋಗ ಯಾವುದು? ಸೇಲರ್ಸ್ ಡಿಸೀಸ್ ಯಾವುದಪ್ಪ ಅಂತಂದ್ರೆ ಸ್ಕರ್ವಿ. ಓಕೆ, ನೆಕ್ಸ್ಟ್ ವಿಟಮಿನ್ ಡಿ, ಕೋಲಿಕ್ಯಾಲ್ಸಿಫೆರಾಲ್ ಅಂತ ಕರೀತಾರೆ ಇದನ್ನ. ವಿಟಮಿನ್ ಡಿ ಕೊರತೆ ಆದರೆ ನಮಗೇನು ಬರುತ್ತೆ? ರಿಕೆಟ್ಸ್ ಅನ್ನೋದು ಬರುತ್ತೆ. ಇಲ್ಲಿ ನೋಡಿ ಕ್ಯಾಲ್ಸಿಯಂ ಅಂತ ಬಂದೈತಿ. ನಮ್ಮ ಬೋನ್ಸ್ಗಳು, ದೇಹದಾಗಿರುವಂಥ ಒಂದು ಎಲುಬುಗಳು ಕ್ಯಾಲ್ಸಿಯಮ್ನ ಮಾಡಲ್ಪಟ್ಟಿರ್ತಿ. ಆ ಕ್ಯಾಲ್ಸಿಯಂ ಸಿಗಲಿಲ್ಲಪ್ಪ ಕರೆಕ್ಟಾಗಿ ಅಂತಂದರೆ ನಮ್ಗೆ ರಿಕೆಟ್ಸ್ ಬರ್ತೈತಿ, ಬೋನ್ಸ್ಗಳು ವೀಕ್ ಆಗ್ತಾವೆ. ಬೋನ್ಸ್ ವಿಲ್ ಗೆಟ್ ವೀಕ್. ವಿಟಮಿನ್ ಡಿ ನಮ್ಗೆ ಎಲ್ಲಿಂದ ಸಿಗುತ್ತಪ್ಪ ಅಂದ್ರೆ ಸನ್ಲೈಟಿಂದ ಸಿಗುತ್ತೆ ಮೇಜರ್ಲಿ. ನೆಕ್ಸ್ಟ್ ವಿಟಮಿನ್ ಇ ಇಂದ ಏನಾಗುತ್ತಪ್ಪ ಹಂಗಂದ್ರೆ ವಿಟಮಿನ್ ಇನ ಏನಂತ ಕರಿತೀವಿ ನೋಡಿರಿ, ಫಸ್ಟ್ಲಿ ಟೋಕೋಫೆರಲ್ ಅಂತ ಕರಿತೀವಿ. ಇದರ ಕೊರತೆ ಆದರೆ ಮಸ್ಕುಲಾರ್ ಡಿಸ್ಟ್ರೋಫಿ ಅಂತ ಆಕೈತಿ. ಮಸ್ಕುಲಾರ್ ಡಿಸ್ಟ್ರೋಫಿ ಅಂತಂದರೆ ಒಂದು ಏನಂತಂದ್ರೆ ನಮ್ಮ ಮಸಲ್ಸ್ಗಳು ವೀಕ್ ಆಗ್ತಾವೆ ವಿಟಮಿನ್ ಇ ಇಂದ. ಅದ್ರ ಜೊತೆಗೆ ಇನ್ನೂ ಒಂದು ರೋಗ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ನೋಡಿರಿ. ಯಾವ ರೋಗ ಅಂತಂದರೆ ಇನ್ಫರ್ಟಿಲಿಟಿ. ಯಾವ ರೋಗ? ಇನ್ಫರ್ಟಿಲಿಟಿ, ಅಥವಾ ಕನ್ನಡದಾಗ ಏನನ್ಬೋದು? ಬಂಜೆತನ. ಇನ್ಫರ್ಟಿಲಿಟಿ ಆಗೋದು ಯಾವುದರಿಂದ ಅಂತ ಸಾಕಷ್ಟು ಬಾರಿ ಇದನ್ನು ಕೇಳ್ಯಾರ. ಯಾವುದು? ವಿಟಮಿನ್ ಇ. ಆ್ಯಂಡ್ ಲಾಸ್ಟ್ ಯಾವುದು ಅಂತಂದ್ರೆ ವಿಟಮಿನ್ ಕೆ ಅನ್ನೋದು. ವಿಟಮಿನ್ ಕೆದ ಹೆಸರು ಸೈಂಟಿಫಿಕ್ ನೇಮ್ ಫಿಲೋಕ್ವಿನೋನ್. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಬ್ಲಡ್ ಏನದಲ್ಲ ಕ್ಲಾಟ್ ಆಗುತ್ತೆ. ಎಲ್ಲರೂ ಒಂದು ಕಡೆ ಬ್ಲಡ್ ಬರತ್ತೆ ಅಂತಂದ್ರೆ ಹೆಪ್ಪುಗಟ್ಟೋದು ಅಂತಂದು ಕರೀತಾರೋ. ಅಂದ್ರೆ ಕಂಟಿನ್ಯೂಸ್ಲಿ ಬ್ಲಡ್ ಫ್ಲೋ ಆಗಂಗಿಲ್ಲ. ಯಾವುದೇ ಒಂದು ನೋವಾದ್ರೆ ಅಲ್ಲಿ ಏನಾಗೈತಿ? ಬ್ಲಡ್ ಕ್ಲಾಟ್ ಆಗೈತಿ. ಆ ಕ್ಲಾಟ್ ಆಗೋ ಟೈಮ್ ಇನ್ಕ್ರೀಸ್ ಆಕೈತಿ. ಇನ್ ಕೇಸ್ ವಿಟಮಿನ್ ಕೆ ಕರೆಕ್ಟಾಗಿ ಇಲ್ಲಪ್ಪ ಅಂತಂದರೆ ಬ್ಲಡ್ ಎಲ್ಲೋ ಒಂದು ಕಡೆ ಕಟ್ಟಾಗೈತಿ ನಿಮ್ಮ ಕೈಗೆ ಅಥವಾ ಕಾಲಿಗೆ, ಆ ಬ್ಲಡ್ ಕಂಟಿನ್ಯೂಸ್ಲಿ ಫ್ಲೋ ಆಗ್ತಾನೆ ಹೋಗ್ತೈತಿ, ಯಾವತ್ತಿಗೂ ಕ್ಲಾಟ್ ಆಗಂಗೇ ಇಲ್ಲ. ಆ ಥರ ಒಂದು ಪ್ರಾಬ್ಲಮ್ಸ್ ಆಗ್ತಾವೆ. ಈ ಥರ ಪ್ರಾಬ್ಲಮ್ ಆದರೆ ಒಂದು ಡಿಸೀಸ್ ಬರುತ್ತೆ, ಯಾವುದು ಅಂತಂದ್ರೆ ಹಿಮೋಫಿಲಿಯಾ ಅಂತ ಹೇಳಿ. ಹಿಮೋಫಿಲಿಯಾ ಇಸ್ ಎ ಡಿಸೀಸ್ ವೇರ್ ದ ಬ್ಲಡ್ ಡಸಂಟ್ ಗೆಟ್ ಕ್ಲಾಟ್ ವೆರಿ ಸೂನ್. ಲೇಟಾಗಿ ಕ್ಲಾಟ್ ಆಗತ್ತೈತಿ. ಲೇಟಾಗಿ ಕ್ಲಾಟ್ ಆದರೆ ಏನಾಗೈತಿ? ಬ್ಲಡ್ ಹಂಗೆ ಲಾಸ್ ಆಗ್ತಾ ಇರ್ತೈತಿ. ಅದರಿಂದ ಮತ್ತೆ ಅನೇಮಿಯಾ ಬರೋ ಚಾನ್ಸಸ್ ಸಾಕಷ್ಟು ಇರ್ತೈತಿ. ಹಿಮೋಫಿಲಿಯಾಗ ಏನಂತ ಕರೀತಾರೆ ನೋಡಿ, ಇಟ್ ಈಸ್ ಕಾಲ್ಡ್ ಆ್ಯಸ್ ರಾಯಲ್ ಡಿಸೀಸ್ ಅಂತ ಕೂಡ ಕರೀತಾರೆ ಇದನ್ನು. ರಾಯಲ್ ಡಿಸೀಸ್ ಯಾಕಪ್ಪ ಅಂತಂದ್ರೆ ಇಂಗ್ಲೆಂಡಿನ ಕ್ವೀನ್ ಏನದಲ್ಲ ಅವಳಿಗೂ ಕೂಡ ಈ ಒಂದು ಡಿಸೀಸ್ ಇತ್ತು. ಹಾಗಾಗಿ ಅದನ್ನು ಏನಂತ ಕರೆದ್ರೆ ರಾಯಲ್ ಡಿಸೀಸ್. ದಿಸ್ ವಾಸ್ ಅ ವೆರಿ ಶಾರ್ಟ್ ವಿಡಿಯೋ ಅಬೌಟ್ ವಿಟಮಿನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾವುದೇ ಓಲ್ಡ್ ಕ್ವಶನ್ ಪೇಪರ್ ತೆಗೆದು ನೋಡಿರಿ, ಕರ್ನಾಟಕ TITದು ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಅದರ್ ಎಕ್ಸಾಮ್, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೋಡಿರಿ, ದಿಸ್ ಈಸ್ ಒನ್ ಆಫ್ ದ ವೆರಿ ಫೇವ್ರೆಟ್ ಟಾಪಿಕ್ ಫಾರ್ ಎಕ್ಸಾಮ್ ಸೆಟ್ಟರ್ಸ್. ಹಾಗಾಗಿ ಇದನ್ನೊಂದು ಕರೆಕ್ಟಾಗಿ ನೋಡ್ಕೊಟ್ರಿ ಎಕ್ಸಾಮ್ಸ್ಗೆ ಬರೋ ಚಾನ್ಸಸ್ ಇರ್ತೈತಿ. ಆ್ಯಂಡ್ ಇನ್ನೊಂದು ಟಾಪಿಕ್ ಇಟ್ಕೊಂಡು, ಹೊಸ ಟಾಪಿಕ್ ಇಟ್ಕೊಂಡು ನಾನು ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.